everyone, welcome back to my channel Chetana Vlogs. Yeah guys, after so long back ಆಗೋಗಿತ್ತು ವ್ಲಾಗ್ಸ್ ಎಲ್ಲ ಮಾಡಿ ಆ್ಯಂಡ್ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ವ್ಲಾಗ್ ಅಂದರೆ ಕ್ಯಾಶುವಲ್ ಡೇ ಇನ್ ಮೈ ಲೈಫ್ ಅನ್ನೋ ಹಾಗೆ. ಏನೂ ಪ್ಲ್ಯಾನ್ಸ್ ಇಲ್ಲ, ಎಲ್ಲೋಗೋದು ಪ್ಲ್ಯಾನ್ಸ್ ಇಲ್ಲ, ಜಸ್ಟ್ ಮನೆಯಲ್ಲಿ ಇರೋದು ಅಂದ್ಕೊಂಡಿದ್ದೀನಿ. ಇವತ್ತು ಏನೇನಾಗುತ್ತೆ ಫ್ಲೋ ಅಷ್ಟೇ. ಆ್ಯಂಡ್ ಇವತ್ತು ನಾನು ಸ್ಕಿನ್ ಕೇರ್ ಏನು ಮಾಡ್ಕೊತೀನಿ ಅಂತ, ಡೇಸ್ ಸ್ಕಿನ್ ಕೇರ್ ಏನು ಮಾಡ್ಕೊತೀನಿ ಅಂತ ಐ ವಿಲ್ ಶೋ ಯು ಗೈಸ್ ಆಲ್ಸೋ. ಬನ್ನಿ. ಯಾ ಗೈಸ್, ಆಗೋ ಈಗೋ ಮಾಡಿ ಟ್ರೈಪಾಡ್ ಇಲ್ಲದೆ ಹಿಂಗೋ ಮೊಬೈಲ್ನ ಸೆಟ್ ಮಾಡಿಟ್ಟಿದ್ದೀನಿ. ಫಸ್ಟ್ ಐ ಯೂಸ್ ಟು ಏರ್ ಬ್ಯಾಂಡ್ ಹಾಕಬೇಕು. ಏರ್ ಬ್ಯಾಂಡ್ನ ಹಾಕಿ ಆಮೇಲೆ ಸ್ಕಿನ್ಗೆ, ಬಿಕಾಸ್ ಇಲ್ಲಾಂದರೆ ಸ್ಕಿನ್ನು ಅಯ್ಯೋ ಏರ್ಸ್ ಮುಂದೆ ಬರ್ತಾ ಇರುತ್ತೆ. ಅದಕ್ಕೆ ಫಸ್ಟ್ ಐ ಆಮ್ ಯೂಸಿಂಗ್ ಸೀರಮ್. ಇದು ಮಿನಿಮಲಿಸ್ಟ್ದು. So after serum, ಗ್ಲೋಯಿ ಕಾಣಿಸ್ತಿದೆಯಲ್ಲ, ಐ ಹ್ಯಾವ್ 2 ಮಾಯ್ಶ್ಚರೈಸರ್, ಒಂದು ಅಕ್ವಾಲಾಜಿಕಾ ಆ್ಯಂಡ್ ಒನ್ ಮೋರ್ ಇಸ್ ಪಾಂಡ್ಸ್. ಆ್ಯಕ್ಚುಲಿ ನಾನು ಜಾಸ್ತಿ ಯೂಸ್ ಮಾಡೋದು ಪಾಂಡ್ಸೇ. ಮನೇಲಿದ್ದಾಗ ಎಲ್ಲರೂ ಹೋಗ್ಬೇಕಾದ್ರೆ ಅಕ್ವಾಲಾಜಿಕಾ ಯೂಸ್ ಮಾಡ್ತೀನಿ. ಸೊ ಇವತ್ತು ಪಾಂಡ್ಸ್ ಯೂಸ್ ಮಾಡಿ. ಸೊ ಏನೇ ಆದ್ರೂ ಅಪ್ಲೈ ಆದಮೇಲೆ 1 ಮಿನಿಟ್ ಅಥವಾ ಸ್ವಲ್ಪ ಹೊತ್ತು ಬಿಡಬೇಕು, ಆಗ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ನಾನೇನೇ ಅಪ್ಲೈ ಮಾಡೋ ನೆಕ್ಕನ್ನು ಮರಿದ್ರೆ ಅಲ್ಲೂ ಅಪ್ಲೈ ಮಾಡ್ತೀನಿ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಪ್ಪ. ಮಿರರ್ ಮುಂದೆ ಮಾಡ್ಕೊಳ್ಳೋದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ನನ್ನ ಸ್ಕಿನ್ ಕೇರ್ ತುಂಬ ಸಿಂಪಲ್. ನಾನೇನು ಜಾಸ್ತಿ ಅಪ್ಲೈ ಮಾಡಲ್ಲ. ಅಂದರೆ ಕಾಲೇಜ್ಗೆ ಹೋಗ್ಬೇಕಾದ್ರೂ ಇದೇ ಸ್ಕಿನ್ ಕೇರ್ನ ಯೂಸ್ ಮಾಡೋದು, ಇದೇ ಮಾಡೋದು, ಫಾಲೋ ಮಾಡೋದು. ಆ್ಯಂಡ್ ಮನೇಲಿದ್ರೂ ಇದೇ ಸ್ಕಿನ್ ಕೇರ್ನ ನಾನು ಫಾಲೋ ಮಾಡೋದು. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಫೌಂಡೇಶನ್ನ ಹಾಕ್ತೀನಿ. ಬಿಟ್ಟರೆ ಮದುವೆ ಆ ಥರ ಫಂಕ್ಷನ್ಸ್ ಇದ್ದಾಗ, ಮನೇಲಿದ್ದರೆ ಕಾಲೇಜ್ಗೆ ಹೋದರೆ ಆ ಫೌಂಡೇಶನ್ನು ಹಾಕೋಲ್ಲ, ಪಿಂಪಲ್ ಆಗ್ತೈತೆ. ಆ್ಯಂಡ್ ಸನ್ಸ್ಕ್ರೀನು ಅಷ್ಟೇ, ಒಂದು ಮಿನಿಮಲಿಸ್ಟ್ ಆ್ಯಂಡ್ ಒನ್ ಮೋರ್ ಇಸ್ ಅಕ್ವಾಲಾಜಿಕಾ. ನಾನು ಡಿಪೆಂಡ್ ಹೆಂಗೆ ಗೊತ್ತಾ, ಮಾಯ್ಶ್ಚರೈಸರ್ ನಾನು ಅಕ್ವಾಲಾಜಿಕಾ ಯೂಸ್ ಮಾಡಿದ್ರೆ ಸನ್ಸ್ಕ್ರೀನ್ ಅಕ್ವಾಲಾಜಿಕಾ ಯೂಸ್ ಮಾಡ್ತೀನಿ. ಇಲ್ಲ ಪಾಂಡ್ಸ್ ಮಾಯ್ಶ್ಚರೈಸರ್ ಹಾಕಿದ್ರೆ ಮಿನಿಮಲಿಸ್ಟು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸೊ ಆ ಥರ. ಮತ್ತೇನು ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನ್ಸ್ ನನಗೇನಿಲ್ಲ. ಅದಕ್ಕೆ ಮನೇಲೇ ಇರ್ತೀನಲ್ವ, ಈಚೆ ತುಂಬ ಬಿಸಿಲು. ಅದಕ್ಕೆ ಆ್ಯಕ್ಚುಲಿ 3 ಫಿಂಗರ್ಸ್ ರೂಲ್ನ ಯೂಸ್ ಮಾಡಬೇಕು ಹೊರಗಡೆ ಹೋದಾಗ ಮಾತ್ರ. ಮನೇಲೇ ಇರ್ತೀನಲ್ಲ, ಸೊ ಅದಕ್ಕೆ ಒಂದೇ ಫಿಂಗರ್ನ ಯೂಸ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಆ್ಯಕ್ಚುಲಿ ದಿಸ್ ಇಸ್ ಫಸ್ಟ್ ಅಂದರೆ ಇನ್ನೂ 3-4 ಇಲ್ಲ 1 ವೀಕ್ ಆಯ್ತು ಅಷ್ಟೇ ನಾನು ಮಿನಿಮಲಿಸ್ಟ್ ಸನ್ಸ್ಕ್ರೀನ್ನ ತೊಗೊಂಡು. ಅದಕ್ಕೆ ಮುಂಚೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು, ಹೆಸರೇ ಬರ್ತಿಲ್ಲ ಬಾಯಿಗೆ, ಆ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ. ಆಮೇಲೆ ಅಕ್ವಾಲಾಜಿಕಾ ಯೂಸ್ ಮಾಡ್ತಿದ್ದೆ. ದಿಸ್ ಇಸ್ ಫಸ್ಟ್ ಟೈಮ್ ಐ ಆಮ್ ಯೂಸಿಂಗ್. ಚೆನ್ನಾಗಿದೆ, ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಫೇಸ್ಗೆ. ಪ್ಯಾಚಿ ಆ್ಯಂಡ್ ವೈಟ್ ಪ್ಯಾಚಸ್ ಆ ಥರ ಎಲ್ಲ ಏನು ಬರೋಲ್ಲ. ಆ್ಯಂಡ್ ಸ್ವೆಟ್ ಆದಾಗ ಏನೂ ಆಗೋಲ್ಲ, ಕ್ಲೀನಾಗಿ ಸೆಟ್ ಆಗುತ್ತೆ ಫೇಸಲ್ಲಿ. ಆ್ಯಂಡ್ ಅಷ್ಟೇ. ಲಾಸ್ಟಿಗೆ ಲಿಪ್ ಬಾಮ್. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಲಿಪ್ಸ್ಟಿಕ್, ಮನೇಲಿ ಇಡ್ತೀನಲ್ಲ ಅದಕ್ಕೆ ಲಿಪ್ ಬಾಮ್. ದಿಸ್ ಇಸ್ ಹಿಮಾಲಯ. ಇನ್ನೊಂದು ಬಯೋಲೈನು ಇದೆ. ಇವೆರಡರಲ್ಲಿ ಒಂದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಆ್ಯಂಡ್ ಏನಿಲ್ಲ, ಮನೆಯಲ್ಲೇ ಇದ್ದಾಗ ಯೂಶ್ವಲಿ ಗಂಟೆ ಹಾಕೋದು.
ನನ್ನ ಏರ್ಸು ತುಂಬ ಸ್ಪ್ಲಿಟ್ ಆಗಿಬಿಟ್ಟಿದೆ ಕೆಳಗಡೆ. ಸೊ ನಮ್ಮಮ್ಮಗೆ ಹೇಳಿದ್ರೆ ಬೇಡ ಅಂತ ಹೇಳ್ತಿದ್ದಾರೆ ಹೇರ್ ಕಟ್ ಮಾಡ್ಸೋಕ್ಕೆ. ನಮ್ಮಮ್ಮಿ ರೆಡಿ ಇಲ್ಲ ಮಾಡಿಸೋದಕ್ಕೆ. ಸೊ ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ. ಅಷ್ಟೇ. ಯೂಶ್ವಲಿ ನಾನು ಮನೇಲಿದ್ದಾಗ ಏರ್ಸ್ನ ಬಂದ್ ಮಾಡ್ತೀನಿ. ಇವತ್ತು ಹಾಗೆ ಮನೆಯಲ್ಲೇ ಇದ್ದೀನಲ್ಲ, ಸೊ ಏರ್ಸ್ನ ಬಂದ್ ಮಾಡುವ. ಇಷ್ಟು ನನ್ನ ಸ್ಕಿನ್ ಕೇರ್ ರೂಟೀನ್. ಇದು ನನ್ನ ಸ್ಕಿನ್ ಕೇರ್. ಆ್ಯಕ್ಚುಲಿ ಅಲ್ಲಿ ಅಷ್ಟು ಬೆಳಕು ಇರಲಿಲ್ಲ. ನಾನು ಕ್ಲೀನಾಗಿ ಕ್ರೀಮ್ ಎಲ್ಲ ಹಾಕ್ಕೊಂಡೇ ಇಲ್ಲ ಅನ್ಸುತ್ತೆ. ನಮಗೆ ಸ್ವಲ್ಪ ಪಿಂಪಲ್ ಮಾರ್ಕ್ ಇದ್ದಾವೆ, ಬ್ಲ್ಯಾಕ್ ಕಲರ್. ನಾಟ್ ದಟ್ ಮಚ್. ಡನ್. ಹಾಗಾಗಿ ಇವತ್ತು ವರ್ಷ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ದೇ ಬ್ರಾಟ್ ಇದು ಪಾಸ್ತಾ ಮತ್ತು ಫ್ರೆಂಚ್ ಫ್ರೈಸ್, ಇದು ಆಲೂ, ಇದು ಫ್ರೆಂಚ್ ಫ್ರೈಸ್ ಆ್ಯಂಡ್ ಮಯೋನೀಸ್ ಆ್ಯಂಡ್ ಒಂದು ಕೂಲ್ ಡ್ರಿಂಕ್ಸ್. ಇನ್ನೂ ಇರಬೇಕು, ಚೀಸ್ ಇರಬೇಕು. ನಂದಾಗಲ್ಲ ಆಯ್ತಾ ಅಷ್ಟೇ. ಇವಾಗ ಇವರು ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡ್ತಾರಂತ, ಅದನ್ನು ಬ್ಲಾಗ್ ಮಾಡಿ. ವೀಕ್ಷಿತಾ ನಾವು ಬ್ಯಾಚುಲರ್ಸ್ ಪಾರ್ಟಿ ಮಾಡ್ತಾ ಇದೀವಿ ಗಾಯ್ಸ್. ಏನಕ್ಕೋ ಗರ್ಲ್ಸ್ ಇದು ಬ್ಯಾಚುಲರ್ ಪಾರ್ಟಿಯಲ್ಲಿ ಅಂತ ಕೇಳ್ತಾರೆ ಅವಳು. ಇವರೇನೋ ಡಿಸ್ಕಸ್ ಮಾಡೋದ್ರಲ್ಲೇ ಇದ್ದಾರೆ, ಏನು ಮಾಡೋಣ. ಮಾಡಕ್ ಪ್ರಾಬ್ಲಮ್ ಇಲ್ಲ, ಮಾಡಿದ್ಮೇಲೆ ಖಾಲಿ ಮಾಡಿದ್ರೆ ಸಾಕು. ನಂಗೆ ಸ್ವಲ್ಪ ಕ್ರೀಮಿ ಎಫೆಕ್ಟ್ ಇದೆ. ಏನು ವೈಟ್ ಸಾಸ್ ಪಾಸ್ತಾನಾ? ಇವರಿಬ್ರು ತಿನ್ನೋದು ಮೋಕ್ಷಿ ವೀಕ್ಷಿ. ನಾನೆಲ್ಲ ತಿಂತೀನಿ. ಬಾರಿ ಹಸಿದ ವಿಡಿಯೋ ಮಾಡ್ತಿದ್ದಾರೆ. ಅಡುಗೆ ಮಾಡೋ ಜಾಗನೇ ಬಿಡ್ತಾರೆ ಅವರು. ಓಸಿಡಿ ಬಾಯ್ಲ್ ಮಾಡಿ ಇಷ್ಟು ಜನ ಹುಡುಗಿ ನೀನ್ ಸುಮ್ಮನೆ ಮತ್ತೆ ಆಯಿಲ್ ಒಂದು ಸ್ಪೂನ್ ಹಾಕು ಬೇಬಿ. ಹಾಕಂಗೆ ವಾಟರ್ ಇಷ್ಟು ಸಾಲ್ಟ್ ಹಾಕಬೇಕಾ? ಹಾಕು. ಹಾಕ್ಬಿಡು. ಹಾಕಿ ಒಂಚೂರು. ಇದಕ್ಕೆ ಚೀಸ್ ಹಾಕೋದಾ? ಹಾಕ್ಬಿಡು. ಇವ್ರಿಗೆ ಯಾರಿಗೂ ಅಡಿಗೆ ಮಾಡ್ಕೊಳ್ಳೋದು ಹೇಳ್ಕೊಡೋದು. ಅವ್ಳು ತಿಳಿಸಾರು ಅನ್ನ ಮಾಡೋದು. ಒಂಚೂರು ಆಯಿಲ್ ಹಾಕ್ ಬೇಬಿ. ಸಾಕು ಬಿಡು ಅಷ್ಟೇ. ಅದು ಅಂಟ್ಕೊಂಬಾರ್ದಂತ ಅಷ್ಟೇ. ನೆಕ್ಸ್ಟ್ ಇದು ಬಾಯ್ಲ್ ಆಗೋ ತನಕ ನಮ್ಗೆ ಫ್ರೀ ಗೈಸ್. ಇವಾಗ ಹಾಲು ಕಾಯಿಸೋಣ. ಏನು ಹಾಲು ಕಾಯಿಸೋದು? ಹಾಲು ಕಾಯಿಸು. ಸೈಡ್ ಹೋಗೋದು, ದೂರ ಹೋಗಿ. ನಮ್ಮ ಅಕ್ಕನ ಕೈಯಲ್ಲಿ ಮಾಡಿಸ್ತಾ ಇದೀನಿ. ಇವಳು ನೋಡಿ ವಿಚಿತ್ರ ಇವಳು ಹೊಟ್ಟೆ ಹಸಿದ್ರೆ ನೋಡಿ ಗೈಸ್, ನೋಡಿ. ಚೆನ್ನಾಗಿಲ್ಲ ಗೈಸ್. ಹೌದಾ? ಇದಕ್ಕೆ ಚೆನ್ನಾಗುತ್ತೆ. ಹಂಗೆ ತಿನ್ನೋದೇ ಚೆನ್ನಾಗಿರಲ್ಲ. ನಮ್ ಚಾರು ನಂತರ ಡೀಸೆಂಟ್. ನನ್ ದೋಸೆಗೆ ಚಪಾತಿಗೆ ನಾವೆಲ್ಲ ಈ ತರ ಆಡಲ್ಲ. ಇವ್ರು ಬಕಾಸುರಿಗಳು ಗೈಸ್ ಇವರಿಬ್ರು. ದೋಸೆಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಹಂಗೆ ತಿಂದ್ರೆ ಕೆಟ್ಟಾಗ ಅನ್ಸುತ್ತೆ. ನೋಡಕ್ ಅಷ್ಟೇ ಹೇಳ್ತೇಳೆ ಎಲ್ಲ. ಇವರಿಬ್ರು ಅಷ್ಟೇ, ನೋಡಕ್ ಮಾತ್ರ ಸಣ್ಣಗಿರೋದು ಗೈಸ್. ಎಲ್ಲ ಹೊಟ್ಟೆ ತಡಿ ಇನ್ಶರ್ಟ್ ಮಾಡ್ಕೊಂಡು ಇವರಿಬ್ಬರಿಗೆ ವಿಯರ್ ಚಾಲೆಂಜಸ್ ಕೊಡ್ಬೇಕು ಗೈಸ್. ಏನ್ ಸಿಕ್ಕಿದೆಲ್ಲ ಚೀಸ್ ತಿಂತಾರೆ, ಮೈನಸ್ ತಿಂತಾರೆ, ಹಂಗಾಗೆ ತಿಂತಿರ್ತಾರೆ. ಜಜ್ಜು ಕವರ್ ಏನಕ್ಕೆ? ಯಾರ ಮೇಲೆ ಸದ್ಯಕ್ಕಿಲ್ಲ ಇವಾಗ. ಅವಳಿಗೆ ಏನೋ ಬೈಕೆಗಳಾಗ್ತಿದೆ, ಎಲ್ಲ ತಿನ್ಬೇಕು ಅಂತ. ಮಾವಿನಕಾಯಿ ತಿನ್ಬೇಕು ಅನ್ಸ್ತಿದೆ, ಚೀಸ್ ತಿನ್ಬೇಕು ಅನ್ಸುತ್ತೆ, ಎಲ್ಲ ತಿನ್ಬೇಕು ಅನ್ಸುತ್ತೆ. ನಿದ್ದೆ ಆಗಿ ಇವಾಗ ಬಂದವ್ರೆ. ಚೆನ್ನಾಗಿ ನಿದ್ದೆ ಮಾಡ್ದಮ್ಮ. ನಮ್ಮ ಅಮ್ಮಂಗೆ ಇವತ್ತು ಜೋಶ್, ಅವ್ರಮ್ಮ ಬರ್ತಾರೆ ಅಂತ. ಹಂಗಾಗಿ ಆಂಟಿ ಫುಲ್ ಅದಕ್ಕೆ ಇವಾಗ ನಿದ್ದೆ ಹೋಗ್ಬಿಟ್ಟು ನೈಟ್ ಎಲ್ಲ ಮೀಟಿಂಗ್ ಮಾಡ್ತಾರೆ ನಮ್ಮ ಮಮ್ಮಿ. ಮಾತಾಡಲ್ಲ. ನಮ್ಮ ಅಜ್ಜಿ ಜೊತೆ ಫುಲ್ ಕಷ್ಟ ಸುಖ ಇಷ್ಟ ಏನಾಗಿತ್ತು ಊರಲ್ಲಿ ಎಲ್ಲ ಮಾತಾಡ್ಕೊಂಡು ಕುತ್ಕೊಂತಾರೆ. ನೈಟ್ ಟಾಕ್ಸ್ ಅವ್ರದ್ದು ಎಲ್ಲಾಡ್ಕೆ ಹಾಕೊಂಡು ಮಾತಾಡೋದು. ನಿಜ ಇಲ್ಲ, ಮಾತಾಡ್ತಿರ್ತಾನೆ ಎಲ್ಲಾಡ್ಕೆ. ಏನಂತ ಕರೆಯೋದು ಅಂತೀವಿ? ಅಮ್ಮ ಅಂತಾನೆ.
ನಾವ್ ಅಮ್ಮಮ್ಮ ಅಮ್ಮ ಏನ್ ಗೊತ್ತಾ ಅಷ್ಟೆಲ್ಲ ದೀಪ ಆಕ್ಚುಲಿ ಚಾಕುದಲ್ಲಿ ಮಾಡ್ಬೇಡಮ್ಮ ಹುಳಿ ಆಗುತ್ತೆ. ಬಸ್ರಿ ಬೈಕೆ ತಿಂತಾ ಇದ್ರೆ ನೀನ್ ತಿನ್ನಲ್ಲ? ಲಾಸ್ಟ್ ಉಳ್ದಿರೋದು ನನಗೆ ಕೊಡ್ತಾರೆ. ಉಳ್ದಿರೋದು ಆಯ್ತಾ? ನಿನ್ನೆ ಯಾರೋ ಬೇಡ ಅಂತಪ್ಪ. ಹಿಂಗ್ ಮಾಡಿದ್ರೆ ಟೇಸ್ಟು. ಕಟ್ ಮಾಡಿ ಚೆನ್ನಾಗಿರಲ್ಲ. ಎಲ್ಲ ಚೆನ್ನಾಗೈತೆ. ನಾನು ಚೆನ್ನಾಗಿರ್ಲಿಲ್ಲ. ಕಟ್ ಮಾಡಿದ್ರ ಕಟ್ ಮಾಡಿ ಸಾಲ್ಟ್ ಏನು ಹಾಕಿಲ್ಲ. ಅವಾಗಿಂದ ಅನ್ಕೊಂಡಿದ್ದೆ ಮಾವಿನಕಾಯಿ ತಿನ್ಬೇಕು ಅಂತ. ನಾನು ಒಂದಿಗೆ ಇದಕ್ಕೆ 50 ರೂಪೀಸ್ ಒಂದ್ ಕಾಯಿ 50 ರೂಪೀಸ್ ಕೊಟ್ಟು ತಗೊಂಡ್ಬಂದಿದ್ದೀನಿ ಇದಕ್ಕೆ. ಎಲ್ಲಿ ಫ್ರೀಯಾಗಿ ನಮ್ಮೂರಲ್ಲಿ ಎಲ್ಲೂ ಸಿಗಲ್ಲ. ಹಣ್ಣು ತಗೊಂಬಂದೆ ಆಯ್ತಾ, ಫುಲ್ ಹಣ್ಣಾಗಿದ್ದಿಲ್ಲ, ಕಾಯಿ ಕಾಯ್ತು, ಅದು ಚೆನ್ನಾಗಿಲ್ಲ, ಫುಲ್ ಬಕೆಟ್ ಬರ್ತೀನಿ ನಾನು. ಹಣ್ಣು ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟಿತ್ತು. ನಿಮ್ ತೋಟ ಇದೆಯಾ? ನಮ್ದು ತೋಟ ಇದೆ, ತೋಟಕ್ಕೆ ಹೋಗ್ಬೇಕು ಎತ್ಕೊಂಬರ. ತೋಟದಲ್ಲಿ ಇದೆ, ಬಟ್ ಯಾರು ಹೋಗ್ಬೇಕು? 1 ಎಕರೆಗೆ ಒಂದೇ ಮಾವಿನ ಮರ, ಅದು ಬರೀ ಸೀನೆ. ಏ ನಮ್ಮ ಮಗನ್ ಅವ್ರ ತೋಟದಲ್ಲಿ ಮಾವಿನ ಸಕ್ಕದಾಗಿರ್ತೈತೆ. ಅದ್ ಯಾವ ಮಾವಿನಕಾಯಿ ಅಂತಾನೆ ಗೊತ್ತಿಲ್ಲ, ಬಟ್ ಎಲ್ಲರೂ ಸಕ್ಕದಾಗಿರ್ತೈತೆ. ಸೀಸನ್ ಟೈಮಲ್ಲಿ ಇಷ್ಟಿಷ್ಟು ಕೊಟ್ಬಿಡಿ ಅಂತ. ನಮ್ ಸ್ಟಡಿ ರೂಮ್ ತುಂಬಾ ಇತ್ತು ಮಾವಿನಕಾಯಿ, ಹಲಸಿನ ಹಣ್ಣು ಫುಲ್ ಹಾಕ್ಬಿಟ್ಟಿದ್ವಿ. ಯಾರು ತಿಂತಿರ್ಲಿಲ್ಲ. ಇತ್ತು ಅಣ್ಣ ಅಂತಿತ್ತು, ಅದೇ ನಾನು ಕೊಳ್ಳೋಗ್ತಿತ್ತು, ನಾವು ಬಿಸಾಕ್ತಿದ್ವಿ. ಅದು ಅವ್ ತಿಂತಿರ್ಲಿಲ್ಲ. ಇವಾಗೆಲ್ಲ ಬೇಕು ಅನ್ಸುತ್ತೆ. ಇದ್ದಾಗ ಬೇಡ, ಯಾರಿಗೂ ಬೇಕಾಗಲ್ಲ. ಮೂಟೆ ಮಾವಿನಕಾಯಿ ನಮ್ದು. ಪಲ್ಯ ಅಂತೆ ಅದಂತೆ ಇದಂತೆ ನಮ್ಮ ಕಡೆ ಮಾವಿನಕಾಯಿ ಇದು ಚಿತ್ರಾನ್ನ. ನನ್ನ ಫ್ರೆಂಡು ಯಾರೋ ಹೇಳಿದ್ರು ಹುಳಿ ತಿಂದ್ರೆ ಇಳಿಬೇಕು ಕೆಳಗೆ. ಇಲ್ಲ ಇಳಿ, ಬಿಸಿ. ನಾನು ಹಿಂಗ್ ಹೋಗ್ತೀನಿ, ನಿನ್ಮೇಲೆ ಬಿದ್ರೆ ಅಷ್ಟೇ. ಬಾ ಇಳಿ ಕೆಳಗಡೆ. ಇವಾಗ ಬೇಸಿಗೆ ಅಲ್ಲ, ಹುಳ ಬೀಳುತ್ತೆ. ನೀರು ಕುಡಿಬಾರ್ದು. ಏ ಹಂಗಾಗಿ ಫುಲ್ ಬಸಿ. ಕೈ ಮೇಲೆ ಎದ್ಬಿಟ್ಟದೆ. ಹಂಗಲ್ಲ ಫೀಲ್ಡ್ ಗಿಡದ ಅಕ್ಕ ಪ್ರೋ ಇವಳು. ನೋಡಿ ಅದು ಒಂದೇ ಕಡೆ ಇಟ್ಕೊಂಡು ಅಚೀವ್ ಮಾಡ್ದ. ನೀ ಲಿಪ್ಸಿಗೆ ಹಾಕಿ ಟಚ್ ಮಾಡಿದೆ. ಹಾ ಸಾಕು. ಎಲ್ಲ ಚೆಲ್ಲದ್ರ ಈಚೆಗೆ ಡೈರೆಕ್ಟ್ ಹಾಕ್ಬೇಡ್ರಿ. ವಾಶ್ ಮಾಡ್ಬೇಕು ಅನ್ಕೊಂಬಾರ್ದು ಅಂತ ಅಷ್ಟೇನಾ? ಮತ್ತೆ ನೀವ್ ಇಂಚೆ ಹಾಕ್ಬೇಕಾ? ಇನ್ನೇನು ಸಣ್ಣ ಚಾಕ್ ಮಾಡ್ಬೇಕಾ? ಚೆನ್ನಾಗಿದೆ ಸಾಕು. ನಾನು ತಂದಿರೋದು. ಕಿಚನ್ ಏನೇ ಐಟಮ್ ಬೇಕಂದ್ರು ನಾನೇ ತಗೊಂಬರೋದು ಗೈಸ್. ಅದಕ್ಕೆ ಇವತ್ತು ಬ್ಲಿಂಕಿಟ್ ನಮ್ಮಿಂದ ಆರ್ಡರ್ ಮಾಡಿದ್ವಿ. ಏನು ಐಟಮ್ಸ್ ನನ್ ಯಾರು ಆರ್ಡರ್ ಮಾಡಿದ್ದು ವೀಕ್ಷಿ? ಹೇಳಿದ್ದಾರೆ ಏನೇನು ಐಟಮ್ ಬೇಕು ಅಂತ. ಹೇಳಿದ್ದು ಯಾರೇ ಇರ್ಬೋದು. ಕರೆನ್ಸಿ ಇಲ್ಲ ಗೈಸ್ ನನ್ನ ಫೋನಲ್ಲಿ. ಶೇಪ್ ಎಲ್ಲ ಮಾಡ್ತಾರೆ. ಇವತ್ತು ವರ್ಷ ಪಾಸ್ತಾ ಹೇಳ್ಕೊಡ್ತಾಳೆ. ನಾನು ಮಾಡ್ತೀನಿ. ಏನಂದ್ರೆ ಕಲಿಸ್ಬೇಕಂತೆ ನಮ್ಮ ಅಕ್ಕನ ಅಡಿಗೆಗಳನ್ನ. ಇನ್ಮೇಲಿಂದ ನಮ್ಮ ಅಕ್ಕ ಅಡಿಗೆ ಮಾಡ್ತಾಳೆ. ಇನ್ಮೇಲಿಂದ ಇಲ್ಲ, ಇವತ್ತು ಮಾತ್ರ. ಏನಿಲ್ಲ, ಕಿಚನ್ ಶಿಫ್ಟ್ ವೀಕ್ಷಿತ ಕಟ್ ಮಾಡ್ತಾಳೆ. ನನ್ನ ಕಣ್ಣ ನೀರು ಬರ್ತಿದೆ. ಕಟ್ ಮಾಡಿ ಯಾರನ್ನು ದೂರದಿಂದ ತಗೊಳ್ಳಿ ಟೇಕು. ನಂಗೆ ಯಾರನ್ನು ಅಳ್ಸಕ್ ಇಷ್ಟ ಇಲ್ಲ, ಅದಕ್ಕೆ ನಾನೇ ಕಾಮಿಡಿ ಚೆನ್ನಾಗಿದೆ. ಇವಾಗ ನೀನ್ ಅಳ್ಬಾರ್ದು ಅಂತ ವರ್ಷ ಇವಾಗ ಮಾಡ್ತಾರೆ. ನೀನ್ ಅಳ್ಬಾರ್ದಲ್ಲ ವರ್ಷ ಬಾರೆ. ಅವಳಿಗೆ ಕಟ್ ಮಾಡಕ್ ಇಷ್ಟ. ತಳಿ ಸರ್ ಒಂದ್ ಚೆನ್ನಾಗಿ ವೀಕ್ಷಿತಾಗ್ಲ ನೋಡಿ ಇರೋದ್ ನೋಡಿ ನಿಂತ್ಕೊಂಡು. ಯಾವ ಆಂಗಲ್ ಅಲ್ಲಿ ನಿಂತ್ಕೊಂಡು ಆನಿಯನ್ಸ್ ಕಟ್ ಮಾಡ್ತಾವಳೆ. ನಿಂಗೆ ವಿಡಿಯೋ ಮಾಡಕ್ಕೆ ಬರಲ್ಲ ವರ್ಷ? ಹ್ಞೂಲೆ ಬರಲ್ಲ, ಕೈ ಎಲ್ಲ ನೋವ್ತೈತೆ. ನಾನ್ ಸ್ಟಾಪ್ ಮಾಡ್ತಾಳೆ. ಯಾವ ಆಂಗಲ್ ತೆಗೆದು ಹಾಕ್ತಿದ್ರು ಅವಳಿಗೆ. ವೀಕ್ಷಿತ ಯಾವ ಆಂಗಲ್ ಅಲ್ಲೂ ಬರ್ತವಳೆ, ಎಲ್ಲ ಆಂಗಲ್ ಅಲ್ಲೂ. ಅಕ್ಕ ಏನ್ ಮಾಡ್ತಾ ಇದೆಯಾ ಚೇತಮ್ಮ? ಮೈದಾ ಆರ್ ಕಾರ್ನ್ಫ್ಲೋರ್ ಎರಡರಲ್ಲಿ ಒಂದು ಹಾಕೊಂಡು ಮಾಡ್ಬೋದು ಗೈಸ್.
ಒಂಥರ ಪೇಸ್ಟ್ ಮಾಡ್ಕೋಬೇಕು. ಹಂಗ ಇನ್ನೊಂಚೂರು ಮಾಡಿ ನೀರು. ಎಷ್ಟೊತ್ತಿಗೆ ಇವತ್ತಿಗೆ ಅಡ್ಗೆ ಆಗಲ್ಲ ನಂಗೆ ಗೊತ್ತಾಯ್ತು. ಅಡ್ಗೆ ಮಾಡೋ ಸರಿ ಇಲ್ಲ. 5 ನಿಮಿಷ ಇವಾಗ ನೋಡ್ಕೊ ಏನಂದ್ರೆ ಅಡ್ಗೆ ಮಾಡೋ ಸರಿ ಇಲ್ಲ. ಏನೋ ಅಡ್ಗೆ ಮಾಡಕ್ ಬರಲ್ಲ. 1 2 ಸ್ಪೂನ್ ಹಾಕ್ಸ. ಅಡ್ಗೆ ಮಾಡಕ್ಕೆ ಸೇರೈತಿ ಅಡ್ಗೆ ಹೋಗೋಣ ಅಕ್ಕ. ಹೋಗೋಣ. ನಾನು ಎಲ್ಲಕ್ಕೂ ರೆಡಿ. ನಾನು ಮೊದಲು ಇರ್ತೀನಿ. ಏನೇ ದುಡ್ಡು ನಂದು ಅವಳು ಹಾಕ್ತಾಳೆ, ನಾನು ಬರ್ತೀನಪ್ಪ. ಸ್ವಲ್ಪ ಹಾಕ್ಸ. ಬೈ 3 ಗೆಟ್ 2 ಫ್ರೀ. ನಾನು ನೋಡಿದೆ ನೀನು ನೀವು 3 ಜನ ಟಿಕೆಟ್ ತಗೊಂಡು ನಾನು ವೀಕ್ಷಿತ ಫ್ರೀ ಆಗಿ ಬರ್ತೀವಿ. ಆಫ್ ನೀವು ಹಾಕ್ಬೇಕು. ಆಯ್ತು ಬಿಡಪ್ಪ. ಗಾರ್ಲಿಕ್ ಹಾಕ್ಬೇಕಾ? ಗಾರ್ಲಿಕ್ ಬೇಡ. ಮತ್ತೇನು ಹಾಕೋಣ? ಗಾರ್ಲಿಕ್ ಹಾಕ್ಬೇಕಾ? ಯಾರಿಗಾದ್ರು ಇಷ್ಟನಾ ಗಾರ್ಲಿಕ್? ನಾನು ಅಡುಗೆ ಮಾಡೋದು ಏನೂ ಕೇಳಿಸಲ್ಲ ಗೈಸ್, ಬಿಕಾಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ನಾಯ್ಸ್ ಇದೆ. ಮೈಕ್ ತಗೊಳ್ಳಿ. ಮಾತಾಡ್ಬೇಡ ಅಂದ್ರೂ ಮಾತಾಡ್ತಿರ್ತಾರೆ. ಏನ್ ಮಾಡೋದು? ಮೈಕ್ ತಗೊಳ್ಳಿ. ಮಾತಾಡ್ಬೇಡಿ ಅಂತ ಹೇಳಕ್ಕಾಗಲ್ಲ ಅವ್ರಿಗೆ. ಬ್ಲಾಕ್ ಮೇಲ್ ಹಾಕು ಆನಿಯನ್. ಅಯ್ಯೋ ಅಡ್ಗೆ ಮಾಡೋ ಸರಿ ಇಲ್ಲ ಏನಂದ್ರು. ಅಯ್ಯೋ ಈರುಳ್ಳಿಗೆಲ್ಲ ಭಯ ಪಡ್ಕೊಂಡು ತುಂಬಾ ಕಾದಿರುತ್ತೆ ಅದು, ಕೈ ಎಳ್ದ್ರೆ ಕಷ್ಟ ಅಂತ. ಹಂಗಲ್ಲ ಮುಖ ಹಿಡಿದು ನೋಡ್ಬೇಕು. ಅವ್ಳು ತಿಳಿ ಸಾರು ಮಾಡ್ತಾಳೆ. ಏನ್ ಅನ್ಕೊಂಡಿದೀರ? ತಿಳಿ ಸಾರು ನಾನಿರಲಿಲ್ಲ. ನಾನ್ ಚೆನ್ನಾಗ್ ಮಾಡಿದ್ದೆ. ನಾನು ಧಾರವಾಡ ಪೇಡ, ದೂದ್ ಪೇಡ ಎಲ್ಲ ಮಾಡಿದ್ದೆ. ಕಳ್ಸಿದ್ರೆ ಫೋಟೋನ ರವೆ ಉಂಡೆ ತಾನೇ ಸ್ವಲ್ಪ ಕ್ಯಾಮ್ರಾ ಆ ಕಡೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ನಾನು ಏನ್ ಮಾತಾಡೋದು ಕೇಳಿಸಲ್ಲ. ಆಫ್ಟರ್ 3 ತಿಂಗಳು ವಿಡಿಯೋ ಮಾಡಿಸ್ದೆ ಹಿಂಗ್ ಗೈಸ್. ನಾನು ವಿಡಿಯೋ ಮಾಡಂದ್ರೆ ಆಗಲ್ಲ. 3 ತಿಂಗಳಾಯ್ತು. 3 ತಿಂಗಳು ಆಯ್ತು ವಿಡಿಯೋ ಮಾಡಿ. ನ್ಯೂ ಇಯರ್ ಆದ್ಮೇಲೆ ಮಾಡಿದ್ವಿ 2-3 ಅದೇ ನಮ್ಮ ಮಾವ ಮದ್ವೆ ಲಾಸ್ಟ್. ಅದು ಕಲರ್ ನಮ್ಮ ಮಾವ ಮದ್ವೆ ಲಾಸ್ಟ್ ಫೆಬ್ರವರಿ ಲಾಸ್ಟ್ ಗೈಸ್. ಮಾರ್ಚ್ ಏಪ್ರಿಲ್ 2 ಮಂತ್ಸ್ ಆಯ್ತು. ಇನ್ನ ಈ ಮಂತ್ ಸ್ಟಾರ್ಟಿಂಗ್. ಇವಾಗ ಇದು ನೆಕ್ಸ್ಟ್ ಹಾಲು ಹಾಕು. ಇದು ಬ್ರೌನ್ ಆಗ್ಬೇಕಾ? ಇಲ್ಲ ಸಾಕು. ಹಾಲು ಹಾಕು, ಉಪ್ಪು ಹಾಕು, ಕಾರ್ನ್ಫ್ಲೋರ್ ಹಾಕು ಫಸ್ಟ್. ಹಾಲು ಹಾಕಿದ್ಮೇಲೆ ಕಾರ್ನ್ಫ್ಲೋರ್ ಹಾಕಿಲ್ಲ, ತಿಕ್ ಆಗ್ಬಿಡ್ತಿದೆ. ನಂಗೂ ಇಷ್ಟ. ಮಾಡಿ ರೆಡಿ ಮಾಡಿದ್ರೆ ಇಷ್ಟ. ಅಯ್ಯೋ ಏನಿಲ್ಲ, ನಾನ್ ವೆಜ್ ಇಂಥ ವೆರೈಟಿಗಳಾದ್ರೆ ಮಾಡ್ತಾಳೆ. ನಾರ್ಮಲ್ ಅನ್ನ ಸಾಂಬಾರು ಮುದ್ದೆ ಮಾಡೋ ಅಂದ್ರೆ ಆಗಲ್ಲ ಮೇಡಮ್ಗೆ. ನಂಗೆ ಅಡ್ಗೆ ಮಾಡಕ್ ಇಷ್ಟನೇ. ನಂಗೆ ಇಷ್ಟ. ಅಡ್ಗೆ ಮಾಡಕ್ ಇಷ್ಟ. ನಂಗೆ ಎಲ್ಲ ಇಷ್ಟ. ಬರಲ್ಲ ಆದ್ರೆ ಪಾತ್ರೆ ತೊಳೆಯಕ್ಕಂತೂ ಆಗಲ್ಲ. ಅದೇ ನನಗೂ ನೈಸ್ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಒತ್ತ ಪಾತ್ರೆ ತೊಳೆಯೋಕೆ ನಂಗೆ ಬಿಡ್ತಾರೆ. ಪಾತ್ರೆ ತೊಳೆದ್ರೆ ನಮ್ಮನೆ ಡಿಶ್ ವಾಷರ್. ನಂಗೆ ಒಂದ್ ನಮ್ಮ ಅಕ್ಕ ಡಿಶ್ ವಾಷರ್ ಗೈಸ್ ನಮ್ಮ ಮನೆಯಲ್ಲಿ. ಅಮ್ಮ ನನ್ ಕೈ ಹಾಕಾಲು ಪಾತ್ರೆ ತೊಳೆದ್ರೆ ಕೈಯೆಲ್ಲ ವೈಟ್ ವೈಟ್. ಡಿಶ್ ವಾಷರ್ ನೀನು ನಮ್ಮ ಮನೆಗೆ. ಇದು ಹಾಲು ಹಾಕು. ಅದು ನಿಮ್ದು ಡ್ರೈ ಆಗ್ಬಿಟ್ಟು ತುತ್ತು ತುತ್ತು ಸಾಕು 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 ಸಾಕು. ಅರ್ಧ ಲೀಟರ್ ವಾಟರ್ ಹಾಕು. ನೀರು ಹಾಕಿ ಇವಾಗ ಸಾಕು. ಅಂದ್ರೆ ಮತ್ತೆ ಆಗ್ದಿರ್ತಾರೆ ನೀನು. ಸಾಕು ಅಂದ್ರೆ ಸಾಕು. ಬಿಡು ಕೈ ಹಾಳಾಗಿದೆ. ಮಾಯಿಶ್ಚರೈಸರ್ ಇದ್ರಲ್ಲಿ ಅರ್ಧ ಹಾಡೇ ಇರೋದು. ನಾನು ಪಾತ್ರೆ ನೋಡ್ತೀನಿ. ಹಾಕ್ಬಿಡು. ಇನ್ನೊಂಚೂರು ಹಾಕು. ಕಾರ್ನ್ಫ್ಲೋರ್ ಹಾಕು. ಇದು ಮಿಕ್ಸ್ ಮಾಡಿರೋದು ಹಾಕು ಕಾರ್ನ್ಫ್ಲೋರ್. ಯಾವ್ದಾದ್ರು ಏನು 2 ಒಂದೇ ಸಿಮಿಲರ್. ಮೃದುಲ MD ಅಂತ ಮೃದುಲ ಹೆಸರು. ಮೃದುಲ MD ಆಯ್ತಾ. ನನ್ ಮನೆಗೆ ಹೋದ್ರೆ MD ಅಂದ್ರೆ ಮುಸ್ಲಿಂ ಡಿಪಾರ್ಟ್ಮೆಂಟ್ ಸರಿಯಾಗೈತೆ. ಇವಾಗ ಆರಿಗಾನೋ ಮತ್ತೆ ಚಿಲ್ಲಿ ಫ್ಲೆಕ್ಸ್ ಹಾಕು. ಬಿಡು ಬಿಡು ಬಿಡು. ಆರಿಗಾನೋ ಚಿಲ್ಲಿ ಫ್ಲೆಕ್ಸ್. ದೋಸೆ ಹೆಂಗಾಗಿದೆ? ಅದನ್ನ ನಮ್ಮಮ್ಮ ಬೇಕಂತ ಮಾಡಿರೋದು. ಅದನ್ನ ಒಣಗಿಸ್ಬಿಟ್ಟು ಏನೋ ಎಣ್ಣೆಲಿ ಹಾಕಿದ್ರೆ ಹಪ್ಪಳ ಆಗುತ್ತಂತೆ. ದೋಸೆ ನೋಡ್ಕೊ ಬಂದ್ಬಿಟ್ಟು ಮನೇಲಿ ಇಲ್ಲಪ್ಪ ಹಾಕು. ಅಲ್ಲ ದೋಸೆ ಇಟ್ಟಿರೋ ಹೆಂಗಿರು ವಾಶ್ ಮಾಡ್ಬೇಕಿತ್ತಲ್ಲ ಪಾತ್ರೆ. ಹಾಕು ಜಾಸ್ತಿನೇ. ಜಾಸ್ತಿ ಹಾಕ್ಬೇಕು. ಇನ್ನೊಂಚೂರು ಹಾಕು. ಇನ್ನೊಂಚೂರು ಹಾಕು. ಚಿಲ್ಲಿ ಫ್ಲೇಕ್ಸ್ ಅಲ್ಲ ಅದು. ಆಯ್ತು ಸಾಕು. ಆರಿಗಾನೋ ಸಾಕು. ಅದೊಂದು ಕೊಡು. ಹಂಗಲ್ಲ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಅಜ್ಜಿ ಕೂದ್ಲು ಎಲ್ಲಿ ಹೋಯ್ತು. ಅಜ್ಜಿ ಕೂದ್ಲು ಇದು ಸಾಕು ಸಾಕು ಬೇಬಿ. ಖಾರ ಇನ್ನೇನು ಇಲ್ವಲ್ಲ. ಚಿಲ್ಲಿ ಫ್ಲೇಕ್ಸ್
ಅದು ಟೇಸ್ಟ್ ಮಾಡು, ಸಾಲ್ಟ್ ಕರೆಕ್ಟಾಗಿ ಆಯ್ತಾ ನೋಡು. ಗೈಸ್ ಅವನ್ನೆಲ್ಲ ಈಚೆ ಕಲಿಸ್ಬಿಟ್ಟಿದ್ದೀನಿ ಬಿಕಾಸ್ ಎಷ್ಟು ಮಾತಾಡ್ತಾರೆ, ಏನು ಕೇಳಿಸ್ತಿಲ್ಲ ನಾನು ಮಾತಾಡೋದು. ಅಲ್ಲಿ ಅವ್ರಿಗೆ ತಿಂಡಿ ಕೊಟ್ಟು ತಿನ್ನೋಕ್ಕೆ ಕುಣಿಸಿ ನಾನಿಲ್ಲಿ ಪಾಸ್ತಾ ಆ್ಯಂಡ್ ಫ್ರೆಂಚ್ ಫ್ರೈಸ್ಗೆ ಆಯಿಲು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಫ್ರೆಂಚ್ ಫ್ರೈಸ್ ಹಾಕಬೇಕು ಆ್ಯಂಡ್ ಪಾಸ್ತಾ ಇಸ್ ಗೆಟ್ಟಿಂಗ್ ರೆಡಿ. ಮಯೋನೈಸ್ ಬಂದು ಫ್ರೆಂಚ್ ಫ್ರೈಸ್ಗೆ ಅಷ್ಟೇ. ಹೆವಿ ಮಾತಾಡ್ತಾರೆ ಗೈಸ್, ಕ್ಯಾಮ್ರಾ ಎತ್ತಿದ್ರೆ ಸಾಕು ಮಾತಾಡ್ತಾರೆ. ನಾನು ಏನು ಬ್ಲಾಗ್ ಮಾಡಲಿ ಹೇಳಿ, ವ್ಲಾಗ್ ಮಾಡಿಯಾಕ ಅಂತ ಹೇಳ್ತಾರೆ. ವ್ಲಾಗ್ ಮಾಡಿದ್ರೆ ಹಿಂಗೆ ಮಾಡ್ತಾರೆ. ಒಟ್ಟು ಇವಾಗ ಇದನ್ನು ಬೇಗ ಮಾಡೋಣ ಆ್ಯಂಡ್ ಅವರು ಹೊಟ್ಟೆ ಸಿಕ್ಕಿದಂತೆ, ಸೊ ಇದು ಮಾಡಿ ಸಿಗ್ತೀವಿ. ಇವಾಗ ಇಲ್ಲಿ ಫ್ರೆಂಚ್ ಫ್ರೈಸ್ ಗೆಟ್ಟಿಂಗ್ ರೆಡಿ. ಈಚೆ ಹೆವಿ ನಾಯ್ಸ್ ಗೈಸ್. ಇದಕ್ಕೆ ಇವಾಗ ಆಗಿದೆ, ಚೀಸ್ ಹಾಕಿದ್ರೆ ಮುಗೀತು. ಮಯೋನೈಸ್ ಇಲ್ಲದೆ ತಿನ್ನೋಣ ಅಂದ್ರೆ ನೀನೆ ಹಾಕ್ತಾ ಪೆರಿ ಪೆರಿ ಅಂದ್ರೆ ಆಯಿಲ್ ಇನ್ನ ಇದೆ. ನೀನ್ ಹಚ್ಚಿ ನಾನು ಸ್ವಲ್ಪ ಸೈಡ್ ಬಿಟ್ಟಿಯಾ? ಯಾರು ಇದು ಕವರ್ ಒಳಗಡೆ ಸ್ಪೂನ್ ತಗೊಂಬೋಗೆ ಆಯ್ತಾ? ಸ್ಪೂನ್ಸು ಬೇಡ, ಮಯೋನೈಸ್ ಸ್ವಲ್ಪ ಬೇಡ. ಸಾಕು, ಆಫ್ ಮಾಡಲ? ಆಫ್ ಮಾಡಿ ಫ್ಯಾನ್. ಮೋಕ್ಷಿ ಫ್ಯಾನ್ ಆಫ್ ಮಾಡು. ಚೆನ್ನಾಗಿದೆ. ನಂಗೆ ಇಷ್ಟ ಆಗಲಿಲ್ಲ ಟೇಸ್ಟ್. ನಮ್ಮ ಕಾಲೇಜ್ ಮಯೋನೈಸ್ಗಿಂತ ಚೆನ್ನಾಗೈತೆ. ಅದೇ ಬಾಯ್ ಬಾಯ್. ಚಾರು ಹೋಗ್ಬಿಟ್ಟಿದ್ದಾಳೆ. ವರ್ಷ ನಮ್ಮ ಅಜ್ಜಿಂಗೆ ಕರ್ಕೊಂಬರಕ್ಕೆ ಹೋಗ್ತಿದ್ದಾಳೆ. ಸೊ ಅವರು ವಾಪಸ್ ಮನೆಗೆ ಹೋಗ್ತಿದ್ದಾರೆ. ಬಿಡು, ಹೆಣ್ಣು ಹೋಗ್ತೀಯ. ಇವಳು ನಮ್ಮ ಅಜ್ಜಿಂಗೆ ಕರ್ಕೊಂಡು ಬರ್ತಾಳೆ. ಬೇಗ ಬಾ, ನನಗೆ ಜಿಮ್ಮಿಗೆ ಟೈಮ್ ಆಗುತ್ತೆ. ಅಂದ್ಯಾ, ನಾನು ಜಿಮ್ಗೆ ಹೋಗ್ಬೇಕು. ಸೊ ಅವಳು ನಮ್ಮ ಅಜ್ಜಿಂಗೆ ಕರ್ಕೊಂಬಂದ ತಕ್ಷಣ ಬಾಯ್, ಬೇಗ ಬಾ. ನಮ್ಮ ಪಾಪು ಕಾಯ್ತಿದೆ. ಸಿಮ್ಮಿ ಬರ್ತೀಯಾ? ಬೇಡ, ನಡಿ ಹೋಗೋಣ ನಾವು ಒಳಗಡೆ. ಬಾ. ಪಾಪು ನೋಡಿ, ನಮ್ಮ ಪಾಪು. ಬಾ. ಅವ್ರು ಬಂದ ತಕ್ಷಣ ನಾವು ಜಿಮ್ಗೆ ಓಡಬೇಕು ಅಷ್ಟೇ. ಗೈಸ್ ಇವಾಗ ಬಂದು ಟೈಮ್ 4:30 ಆಗಿದೆ. ಇನ್ನೂ ವರ್ಷ ಬಂದಿಲ್ಲ. ಸೊ ಅವಳಿಗೆ ಕಾಯ್ತಿದ್ದೀನಿ ಜಿಮ್ಗೆ ಓಡಬೇಕು ಅಂತ. ಇವತ್ತಿಂದ ಮತ್ತೆ ಸ್ಟ್ರಿಕ್ಟಾಗಿ ಡಯಟ್ ಮಾಡೋಣ ಅಂತ. ಮಾರ್ನಿಂಗಿಂದ ನೋ ಶುಗರ್, ನೋ ಮೈದಾ ಆ್ಯಂಡ್ ಆಯಿಲ್ ಅದೆಲ್ಲ ಫುಲ್ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಇವತ್ತಿಂದ ಮತ್ತೆ ಶುರು ಮಾಡೋಣ ಅಂತ. ಬಿಕಾಸ್ 1 ಮಂತ್ ಆಯಿತು ನಾನು ಜಿಮ್ ಮತ್ತೆ ಬಿಟ್ಟು. 1 ಮಂತ್ ಆಗಿಲ್ಲ, ಹತ್ತತ್ರ ಆಯಿತು. ಸೊ 2 kg ಮತ್ತೆ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ವೆಯ್ಟ್ ಲಾಸ್ ಆಗ್ತೀನಿ, ಗೇನ್ ಆಗ್ತೀನಿ. ಸೊ ಅದಕ್ಕೆ ಸ್ಟ್ರಿಕ್ಟಾಗಿ ಮತ್ತೆ ಫಾಲೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನೋಡೋಣ ಯಾವಾಗ ಡ್ರಾಪ್ ಆಗುತ್ತೋ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ ನನಗಂತೂ. ವೆಯ್ಟ್ ಲಾಸ್ ಆಗ್ತೀನಿ ಮತ್ತು ಗೇನ್ ಆಗ್ತೀನಿ. ಅದಕ್ಕೆ ಮಾರ್ನಿಂಗ್ 1 ಚಪಾತಿ ಆ್ಯಂಡ್ ಪಾಲಕ್ ಪನ್ನೀರ್ ತಿಂದಿದ್ದೆ. ಇವಾಗ ತುಂಬ ಹೊಟ್ಟೆ ಹಸಿರು ಆಗ್ತಿದೆ. ಸೊ 11:30 ಆ ಥರ ತಿಂದಿದ್ದೆ, 4:30 ಅಲ್ಲ. ಅದಕ್ಕೆ ಲೈಟಾಗಿ ಏನಾದರೂ ತಿನ್ನಬೇಕಿತ್ತು. ಅದಕ್ಕೆ ಏನು ತಿನ್ನೋದು ಅಂದ್ಬಿಟ್ಟು ಮತ್ತೆ ಚಪಾತಿ ಬೇಡ ಅಂತ ಅಂದ್ಕೊಂಡು ಫ್ರಿಜ್ಜಲ್ಲಿ ನೋಡಿದೆ. ಸೊ ಸ್ಪ್ರೌಟ್ಸ್ ನಮ್ಮಮ್ಮ ಮೊಳಕೆ ಕಟ್ಟಿರೋ ಎಲ್ಲ ಮಿಕ್ಸ್ ಕಾಳುಗಳಿತ್ತು, ಅದನ್ನು ಇಟ್ಟಿದ್ದೀನಿ. ಅದನ್ನು ಬಾಯ್ಲ್ ಮಾಡಿ ಸ್ವಲ್ಪ ಲೈಟಾಗಿ ಉಪ್ಪು ಖಾರ ಹಾಕೊಂಡು ತಿನ್ನೋಣ ಅಂತ. ಬಿಕಾಸ್ ವರ್ಕೌಟ್ ಮಾಡಬೇಕಾದ್ರೆ ಫುಡ್ ಸ್ವಲ್ಪ ಲೈಟಾಗಿರಬೇಕು. ಹೆವಿ ಆದರೆ ವರ್ಕೌಟ್ ಮಾಡೋಕ್ಕಾಗಲ್ಲ ಅಂತ. ಆ್ಯಂಡ್ ಕಾರ್ಡಿಯೋ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳು ಬಂದ ತಕ್ಷಣ ಜಿಮ್ಗೆ ಓಡಬೇಕು. 3ಗೆ ಹೋಗಿ 6ಗೆ ಬರೋಣ ಅಂದ್ಕೊಂಡೆ. ಅವಳು ನೋಡಿದ್ರೆ ಇನ್ನೂ ಬಂದಿಲ್ಲ. ಸೊ ಈಗ ಅವಳಿಗೆ ಕಾಲ್ ಮಾಡಿ ಬೇಗ ಬರೋಕ್ಕೆ ಹೇಳಿ ಮತ್ತೆ ಜಿಮ್ಗೆ ಹೋಗೋಣ. ಹಾಗೆ ಸ್ಪ್ರೌಟ್ಸ್ ಇಸ್ ರೆಡಿ. ಇದನ್ನು ತಿಂದು ಇವಾಗ ಜಿಮ್ಗೆ ಹೋಗ್ಬೇಕು. ಗೈಸ್ ಫೈನಲಿ ನಮ್ಮ ಅಜ್ಜಿ ಬಂದರು. ಬಾಬಾ ಚಿನ್ನ ವೆಲ್ಕಮ್ ಮಾಡೋಕ್ಕೆ ಹೋಗುವ ನಮ್ಮ ಅಜ್ಜಿನ. ಬಾಬಾ ಮಾಮ, ನಮ್ಮ ಅಜ್ಜಿ ಬಂದರು ಗೈಸ್. ನಮ್ಮ ಅಜ್ಜಿ ಏನು ಸಮಾಚಾರ ಮಾಮ? ನಿಂತ್ಕ ಅದೇನು ಏನು ತಂದೆ ಹೇಳ. ಅಲ್ಲ, ಅಲ್ಲಿದ್ದು ಸಿಂಬ ಇಲ್ಲ ಅವನೇ ನೋಡು. ಅಲ್ಲಮ್ಮ
ಸೋಫಾನಾ ಹಂಗೆ ಆಯ್ ಮಾಡು ಕ್ಯೂಟಿ ಕ್ಯೂಟಿ ಪೊಯ್ ಏನು ಎಲ್ಲರಿಗೂ ಹಾಕೋ ಬಂದ್ಬಿಟ್ಟಿದ್ಯಾ ಬರ್ತಾ ಇದ್ದಂಗೆ ಇಲ್ಲಿ ಹಾಕಕ್ಕೆ ಬಿಡಲ್ಲ ಅಂತನಾ ಯಾವಾಗ ನಾನು ಜಿಮ್ಗೋಬೇಕು ಸ್ಪ್ರೌಟ್ಸ್ ಸ್ವಲ್ಪ ಐತೆ ಗೈಸ್ ಇದನ್ನ ಖಾಲಿ ಮಾಡಿ ನಾನು ರೆಡಿಯಾಗಿ ಟು ಗೋ ಪಾಪ ಇಲ್ಲಿ ಒಂದು ಬೆಕ್ಕು ಸಿಗಾಕೊಂಡ್ಬಿಟ್ಟಿದೆ ಏನಿದೆ ಅಂತ ಗೊತ್ತಾಗ್ತಿಲ್ಲ ಅದು ಭಯ ಪಡ್ತಿದ್ದೀವಿ ಎಲ್ಲ ಅಲ್ಲ ಐತೆ ಬಾಯ್ ಬಾ 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 ಅಮ್ಮ ಬಾ 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 ಇಲ್ಲಿ ಚಿಕ್ಕ ಕ್ಯೂಟು ಹಂಗೆ ಬರ್ತಾ ಇದ್ದದು ಊಟ ಹಾಕೋಣ ಕರ್ಕೊಂಡಿ ಭಯ ಪಟ್ಟು ಓಡ್ತಾ ಇದ್ದದು ಬಾಯ್ ಖುಷಿ ಬಾಯ್ 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 ಬಾ ಅಮ್ಮ ಇಟ್ಕೋ ಬಾ 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 ನಡಿ ಬಾ ಖುಷಿ ಎತ್ಕ ಚಂದು ಅದು ಓಡೋಗುತ್ತೆ ಇಟ್ಕೊಳಕ್ಕೆ ಹೋದ್ರೆ ಓಡೋಯ್ತು ಇಟ್ಕೊ ನಾನು ಓದ್ತೀನಿ ಒಳಗಡೆ ಹೋಗ್ತಿದ್ದೆ ಗೈಸ್ ನಾನು ಹೋಗ್ತಿದ್ರೆ ಅದು ಓಡೋಗುತ್ತೆ ಬಾಮ್ಮ ಬಾ ಏನು ಮಾಡಲ್ಲ ಬಾರೋ ನನ್ನ ನೋಡೋದೇ ಓಡೋಗುತ್ತೆ ಅದು ಏನು ಮಾಡಲಿ ನಾನು ಆ ಲಾಸ್ಟಿಗೆ ಓಡೋದು ಬಿಟ್ಟರೆ ಅಲ್ಲಿ ಡೆಡ್ ಎಂಡ್ ಆಗುತ್ತೆ ಎಲ್ಲೋ ಹೋಗ್ತೀಯ ಎಲ್ಲೋ ಹೋಗೋಕ್ಕಾಗಲ್ಲ ನೀನು ಇಲ್ಲೇ ಇರಬೇಕು ನಡಿ ಹಾಂ ಅಯ್ಯೋ ಕಚ್ಚುತ್ತೇನೋ ಒಂದು ಭಯ ನನಗೆ ಮಮ್ಮಿಯೇ ಇದು ಕಚ್ಚಲ್ಲ ತಾನೇ ಬೇಕು ಅಯ್ಯೋ ಅದು ಹಿಡಿಯೋಕ್ಕೆ ಸಿಗ್ತಿಲ್ಲ ನಡಿ ನಡಿ ಆ ಸೈಡು ಅದನ್ನೇ ಮಾಡ್ತೀವಿ ನಡಿ ನಡಿ ನಾನೇನು ಮಾಡಲ್ಲ ಬಾರೋ ಫೈನಲಿ ಗೊತ್ತಿತ್ತು ಏನು ಮಾಡಲ್ಲ ಬಾ ಜಾಗ ನಿಮಗೆ ಬಿಡ್ತೀನಿ ಸಿಕ್ತದ ನನಗೆ ಭಯ ಫಸ್ಟ್ ಟೈಮ್ ಬೇಕು ಇಟ್ಕೊಂಡು ಭಯ ಕೆಟ್ಟಾಗ ಹಿಡ್ಕೊಂಡು ಬಾ 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 ಓ ಅದಕ್ಕೆ ಹಾಲು ಹಿಡ್ಕೊಂಡು ನಡಿ ಅವರಿಲ್ಲ ಎಲ್ಲಿ ಹೋಗಿದ್ದೀನಿ ನಾನು ಇದೆ ಹಾಲು ಪಾಪ ಅಷ್ಟು ನಮ್ಮ ಸಿಂಹ ಅರ್ಧ ಭಯ ಇಡ್ಸ್ತಾನೆ ಅದಕ್ಕೆ ಗೊತ್ತಾಗ್ತಿಲ್ಲ ಯಾವ ಸೈಡ್ ಹೋಗ್ಬೇಕು ಅಂತ ಸಂಧಿಯಲ್ಲಿ ಹೋಗ್ಬಿಟ್ಟಿದ್ದೆ ಬಂತು ಅಲ್ಲ ಇವನು ಯಾರನ್ನೂ ಸೇರಲ್ಲ ಇವನು ಯಾರನ್ನೂ ಸೇರಲ್ಲ ಯಾರು ಬರಬೇಡ ನಮ್ಮ ಮನೆಗೆ ಇವನೊಬ್ಬನೇ ಇರ್ಬೇಕು ನಮ್ಮ ಮನೇಲಿ ಒಬ್ಬನೇ ಇರಬೇಕು ಅದಕ್ಕೆ ಹಾಲು ಇವನು ಇದಾನಲ್ಲ ಇವನು ಬಡ್ಕೊಂಡು ಇದ್ದಾನೆ ಇವನು ಯಾರು ಬರಬಾರ್ದು ನಮ್ಮ ಮನೆಗೆ ಅದು ಈಚೆ ಇದೆ ಇಷ್ಟೊಂದು ಬೇಡ ಕುಡಿ ಇಷ್ಟೊಂದು ಬೇಡ ಅಲ್ಲೇ ಕುಡಿ ಹತ್ರ ಇಡೆ ಅದಕ್ಕೆ ಕುಡಿತಾನೆ ಇಲ್ಲ ಅದು ಭಯ ಪಟ್ಟೈತೆ ಅಮ್ಮ ಕುಡಿ ಕುಡಿ ಈಚೆ ಬಿಟ್ಬಿಡ್ತೀನಿ ಕುಡ್ಬಿಡು ಓ ಇಟ್ಟಿದೆ ಕೈಸೋದು ಫುಲ್ ಭಯ ಪಟ್ಬಿಟ್ಟಿದೆ ಅಷ್ಟು ನಮ್ಮ ಸಿಂಬನೇ ಅರ್ಧ ಭಯ ಪಡಿಸೋದು ಕುಡಿದ ಸಮಾಧಾನ ನಾನು ಹಿಂಗೆ ಬೆಕ್ಕು ಯಾವತ್ತೂ ನಾನು ಮುಟ್ಟಿಲ್ಲ ಫಸ್ಟ್ ಟೈಮ್ ಬೆಕ್ಕು ನಾನು ಮುಟ್ಟಿರೋದು ನಾನು ಅಷ್ಟೇ ಭಯ ಅದ ಪಾಪ ಸಿಗಾಕೊಂಡ್ಬಿಟ್ಟಿದ್ದು ಅದು ಮಮ್ಮಿ ನೋಡುತ್ತಿದೆ ಅದು ಎಲ್ಲಿ ಬಿಡೋದು ಇವಾಗ ಸೇತುಮ್ಮ ಈಚೆ ಬಿಡು ಅದು ಹೋಗುತ್ತೆ ಅವ್ರ ಅಮ್ಮ ನೋಡಿಕೊಂಡು ಹೆಂಗೋ ಬಂದೆ ನೀನು ಒಳಗಡೆ ನಮ್ಮ ಮನೆಗೆ ಸಂಜೆ ತುರ್ಕೊಂಡ್ಬಿಟ್ಟು ಇದು ನಮ್ಮ ಮನೆ ಮರಿ ಹಾಕಿತ್ತಲ್ಲ ಅದೇ ಮಗು ಮರಿನಾ ನಾವು ಇಲ್ಲ ನಂಗೂ ಅದೇ ಅನಿಸ್ತೈತೆ ಹಾಂ ಕುಡಿತಾ ಇದ್ದೆ ಭಯ ಪಟ್ಬಿಟ್ಟಿದೆ ಸಿಂಬಾಯಿಂದನೇ ಅರ್ಥ ಭಯ ಪಡೋದು ನೋಡಿ ಗೈಸ್ ಕಿಟ್ಟಿಗೆಯಿಂದ ನೋಡ್ತವನೆ ಇಲ್ಲಿದ್ದು ಹಾಲು ಕುಡಿತಿದ್ರೆ ಪಾಪ ಕಿಲ್ಲಾಡಿ ಅಂದರೆ ಕಿಲ್ಲಾಡಿ ನಮ್ಮ ಸಿಂಹ ಯಾರು ಬರಬಾರ್ದು ಅವ್ನಿಗೆ ಯಾರಿಗೂ ಏನೂ ಕೊಡಬಾರ್ದು ಅವನಿಗೆ ಕೊಡಬೇಕು ಅವನಿಗೆ ಪ್ರಿಯಾರಿಟಿ ಕೊಡಬೇಕು ಅವನ್ನೇ ಮುದ್ದು ಮಾಡಬೇಕು ಅವನ್ನೇ ನೈಸ್ ಮಾಡಬೇಕು ಅವ್ನಿಗೆ ಊಟ ತಿನ್ನಿಸ್ಬೇಕು ಆ ಥರ ಹುರ್ಕೊತಾನೆ ಫಸ್ಟ್ ಟೈಮ್ ನಂಗೆ ಬೆಕ್ಕು ಮುಟ್ಟಿರೋದು ಬೆಕ್ಕು ಫಸ್ಟು ಬೆಕ್ಕು ನಾಯಿ ಎಲ್ಲ ಏನೂ ಆಗ್ತಿರ್ಲಿಲ್ಲ ಬಟ್ ಇವಾಗ ಓಕೆ ನಮ್ಮ ಸಿಂಹ ಬಂದಿಲ್ಲ ಗೈಸ್ ಅದನ್ನು ಈಚೆ ಬಿಡ್ತಾ ಇದ್ದೀವಿ ಹೋಗ್ಲಿ ಅಂತ ಇಲ್ಲಿ ಬಾರು ಅದು ಮತ್ತೆ ಬಾ ಈಚೆ ಬಿಡ್ಬೇಕು ತಾನೆ ಅದೇ ಕಲ್ಬಿಟ್ಟೆ ಹೋಗಮ್ಮ ಹಾಂ ಹೋಗಿ ಅಷ್ಟು
ಹೋಗ್ತಾ ಇದ್ದದು. ಅದಕ್ಕೆ ಎಲ್ಲೋಗ್ಬೇಕಂತ ಪಾಪ ದಾರಿ ಗೊತ್ತಾಗಲಿಲ್ಲ ಅನ್ಸುತ್ತೆ. ಬಂದ್ಬಿಟ್ಟಿದೆ ಹೆಂಗೋ ಹೊರಡು. ನಮ್ಮ ಸಿಂಬ ಉಟ್ಕೊತಾನೆ ಬರಲ್ಲ ಹುಡುಕ್ತವನೆ. ಹೆಂಗೆ ಹುಡುಕ್ತಿದ್ದ ನೋಡೋನು. ಇಲ್ಲ ಹೋದ ಬಾ, ಹೋಯ್ತು ಬಾರೋ. ಹೋಯ್ತು ಬಾ ಬಾ. ಹೋಯ್ತು ಬಾ. ಹುಡುಕ್ತವನೆ. ಸಿಂಹ ನಾನು ಬಾಗ್ಲು ಹಾಕ್ತಿದ್ದೀನಿ. ಸಿಂಹ ಹುಡುಕ್ತವನ ಅವನು. ಹಾಗಾಯ್ತು ನಾನು ಇವಾಗ ಜಿಮ್ಮಿನ ವರ್ಕೌಟ್ ಮುಗಿಸ್ಕೊಂಡು ಡೈರೆಕ್ಟ್ ಬಂದೆ. ಪಾಪ ಅದು ಬರ್ಕೊತಿತ್ತಲ್ಲ, ಸೊ ಅದಕ್ಕೆ ನಾನು ಪ್ರೋಟೀನ್ ಹಾಕಿದ್ದೀನಿ ಇದರೊಳಗೆ. ನಾನು ಇವಾಗ ನೀರು ಹಾಕಿ ಶೇಕ್ ಮಾಡಿ ಕುಡಿಬೇಕು, ಆಮೇಲೆ ಮಲ್ಕೊಬೇಕು. ಅಷ್ಟು ಇವಾಗ ಎಲ್ಲ ಜೊತೆಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ತುಂಬ ದಿವಸ ಆಗಿದೆ ಈ ಥರ ಜೊತೆಲಿ ಊಟ ಮಾಡಿ. ಎಲ್ಲರೂ ಯಾವಾಗಂದ್ರೆ ಯಾವಾಗ ತಿಂತೀವಿ. ಸೊ ಇವಾಗತ್ತು ಜೊತೆಲಿ ಊಟ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಇಲ್ಲಿ RCB ಮ್ಯಾಚ್ ಆ್ಯಂಡ್ ಪ್ರೋಟೀನ್ ಕೊಡ್ಕೊಂಡು ಮ್ಯಾಚ್ ನೋಡ್ತಾಯಿದ್ವಿ.